ಇದೆ ಸರ್. ಗಂಧ ಎಲ್ಲಿದೆಯಾ? ಬಿಟ್ಟಾಡ್ರಿ ಈಗ ಸೆಕೆಂಡ್ ಕ್ವಶನ್ ಬಿಟ್ಟಾಡ್ರಿ. Someone, where is your bestie closey? ಸರ್ ಫೋನ್ ಮಾಡ್ತೀನಿ ಸರ್. Closey. ಹೇಳ ನಿಖಿತ ನೀವು ಅಪ್ಪಾಜಿಗೆ. ಬೇಡ ಸರ್. ನಾಳೆ ಎರೆ ಚಿಕ್ಕನಳ್ಳಿಗೆ ಯಾಕೆ ಹೇಳಲ್ಲ? ರಾಘವೇಂದ್ರ ಫೋನ್ ಮಾಡಿ ಗಂಗಣ್ಣಗೆ ಹೇಳಲ್ಲ, ಸೀತಮ್ಮ ನಿಮ್ಮ ಹೆಡ್ ಮಾಸ್ಟ್ರಿಗೆ ಅವಳ ಬಗ್ಗೆ ಹುಷಾರಿರಿ ಅಂತ. ವೇರ್ ಇಸ್ ಭಾವನಾ? ರೇ ಕಾಕಕ್ಕ ಗುಬ್ಬಕ್ಕ ಎಲ್ಲಿ ನಿಮ್ ಭಾವನಾ? ಸರ್ ಗೊತ್ತಿಲ್ಲ ಸರ್. ತಲೆ ಮ್ಯಾಗ ಹೊಡೆದ್ ಬರ್ಬೇಕು ನೀವು. ನೀನ್ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಿನಗೆ ಗ್ರಾಚಾರ ಅನ್ಬೇಕು ನೀವು. ಸರ್ ನಮ್ಮ ಮಾತು ಕೇಳ್ಬೇಕಲ್ಲ ಸರ್. ಯಾಕೆ ಹೇಳಲ್ಲ? ಸ್ನೇಹಿತರು ನೀವು ಸೇರ್ಸಿರೋದು, ಜಾಯಿನ್ ಮಾಡಿಸಿರೋದು. ಜ್ವರ ಬಂದಿತ್ತಂತ ಜ್ವರ ಬಂದಿದೆ ಅಂತ ಬಿಟ್ಟಿದ್ರ. ಜ್ವರ ಬಂದ ಎಕ್ಸಾಮ್ ದಿವಸ ಜ್ವರ ಬರ್ತತ್ತ, ಅವತ್ತು ಎಕ್ಸಾಮ್ ಬರೆಯೋದ್ ಬಿಡ್ತೀರಾ? ಎಷ್ಟು ಬುದ್ಧಿವಂತಿಕೆ ನೋಡ್ರಿ, ನಡೀತತೆ ಅಂತ. ಸೃಷ್ಟಿ PS ಸರ್ ಎಂತ ಸರ್ ಕರ್ದ್ರಲ್ಲ ಸರ್. ಎಂತ ಸರ್ ಏನು ಇಲ್ಲ ಎಂತ ಮಾಡಿದ್ರಿ ಅವತ್ತ? ಸರ್ ಏನೂ ಮಾಡಿಲ್ಲ ಸಂಡೆ. ಎಂತ ಓದಿಲ್ಲ ಸರ್. ಓದಿದ್ವಿ. ಅದೇನ ಕೇಳಿದ್ದೆ, ಎಂತ ಮಾಡಿದ್ರೆ ಕೆಲಸ ಮಾಡಿದಂತ ಅಷ್ಟೇ. ಸಹನ ಎಮ್ಮೆ ಸರ್ ಏಯ್ ಹರ್ಷಿತಾ ಎಲ್ಲಿ ನಿಮ್ಮ ಮನೆಯಲ್ಲಿ ಲಿಂಗದಳ್ಳಿ ಸಹನ? ಲಿಂಗದಳ್ಳಿ ಸಹನ ಇಲ್ಲಿ ಗೊತ್ತಿಲ್ಲ ಸರ್. ಒಂದು ಫೋನ್ ಹಾಕ. ಅವಳೇನೋ ಸಂತೆ ಮುಂದಿರಿ ಬಂದಿದ್ದಾಳಂತೆ, ಅವಳ ಯಾವುದೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇತ್ತಂತ ಸೈನ್ ಮಾಡೋದು. ಅವಳು ಇಲ್ಲ ಅಂದ್ರೆ ನಡೆಯಲ್ಲ ಅಂತ, ಅದಕ್ಕೆ ಹೋಗಿದ್ದಾಳಂತ ಲೆಕ್ಕ ಹಾಕು. ಅಲ್ಲಿ ಅದೇ ಬಿಡು, ಅವಳು ಇಲ್ಲ ಬಿಡು, ಎದಕ್ ಮಾಡಕ್ ಹೋಗ್ತೀಯ? ಸರ್ ಜಾಯಿನ್ ಆಗಲ್ವಂತೆ. ಎಂತ ಅವಳಿಗೆಂತ FA ಗೆದ್ರಕಣ್ಣ ಅಂತ? ಸರ್ ಗೊತ್ತಿಲ್ಲ. ಅದೇ ಗೊತ್ತು ಬಿಡು, FA ಗೆದರೋದಷ್ಟೇ. ನೀವೆಲ್ಲ ಇಲ್ಲಿ ಸಣ್ಣ ಸಮಸ್ಯೆಗೆ ಎದುರಿದ್ರೆ ದೊಡ್ಡ ಸಮಸ್ಯೆ ಬಂದ್ರೆ ಹೆಂಗೆ ಅಂತ ಯೋಚನೆ ಮಾಡಬೇಕು. ಓಕೆ, ಈಗ ರೈಟ್ ಆನ್ ದ ಸೆಕೆಂಡ್ ರೈಟಿಂಗ್ ಬರ್ಕೊಂಡ್ರ? ಸಾಲ್ವ್ ದಿ ಪೇರ್ ಆಫ್ linear equation by using ಯಾವುದು? ಸಾಲ್ವ್ ದಿ pair of linear Substitution method. pair of equations by substitution method. S minus T is equal to 3. S by 3 plus P by 2 is equal to 6. Equation 1, equation 2. ಇಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡೋಣ. ಏನ್ ಮಾಡೋಣ ಸರ್? ಈಗ ಇಕ್ವೇಶನ್ 1 ಬಳಸ್ಕೊಳ್ಳೋಣ, ಇಕ್ವೇಶನ್ 2 ಬಳಸ್ಕೊಳ್ಳೋಣ. ಈಗ ಇವೆರಡು ಇಕ್ವೇಶನ್ ಅಲ್ಲಿ ಯಾವುದು ಈಸಿಯೆಸ್ಟ್ ಫಾರಮ್ ಅಲ್ಲಿ ಇದೆಯಲ್ಲ ಅದನ್ನ ತಗೊಂಡ್ರಿ. ಯಾರದು? ಮೈಕ್ ಮ್ಯೂಟ್ ಮಾಡ್ರಿ. ಸೊ ನಾನು ಹೇಳದ್ ಕೇಳ್ರಿ, ಎರಡು ಇಕ್ವೇಶನ್ ಅಲ್ಲಿ 1 ಅನ್ನೇ ಇಟ್ಕೋಬೇಕು, 2 ನ ಸಾಲ್ವ್ ಮಾಡ್ಬೇಕು ಅಂತ ಇಲ್ಲ. 1 and 2 ನಲ್ಲಿ ಯಾವ್ದು ಈಸಿ ಇದೆ ನೋಡ್ರಿ ಸೃಷ್ಟಿ. ಸೊ ಇದು ತಗೊಂಡ್ರೆ ಈಸಿಯಾಗಿ ಇಕ್ವೇಶನ್ 3 ಸಿಕ್ಬಿಡುತ್ತೆ. ಇದು ತಗೊಂಡ್ರೆ ಈಸಿ ಇಕ್ವೇಶನ್ 3 ಬಹಳಷ್ಟು ಟಫ್ ಆಗುತ್ತೆ. ಅದಕ್ಕೋಸ್ಕರ ಫ್ರಮ್ 1 ತಗೊಂತೀನಿ ನಾನೀಗ. ಫ್ರಮ್ 1 S minus T is equal to 3. S is equal to 3 plus T. 3 plus T equation called as 3. ಈ 3 ನ ಎಲ್ಲ ಹಾಕ್ತೀರಿ, ಮತ್ತೊಂದಲ್ಲಿ ಹಾಕಂಗಿಲ್ಲ. ನಾವು ತಗೊಂಡಿರೋದು ಯಾವುದು? 1 ತಗೊಂಡಿದೀವಿ.
ಬಂದಿರೋ 3 ನ ಎಲ್ಲಿ ಹಾಕ್ಬೇಕು 2 ನಲ್ಲಿ ಹಾಕ್ಬೇಕು. ಅರ್ಥ ಮಾಡ್ಕೊಳ್ಳಿ. 1 and 2 ಬರ್ದ್ಮೇಲೆ 1 and 2 ನಲ್ಲಿ ಯಾವ್ದು ಈಸಿ ಇದೆ, ಯಾವ್ದು ದಿದ್ಗೆ ಈ ಕಡೆಗೆ ನೋಡಲೇ, ಆ ಕಡೆಗೆ ಹೋಗಲ್ಲ ಅತ್ತ. ಸೊ ಇಲ್ಲಿ 1 and 2 ನಲ್ಲಿ ಯಾವ್ದು ಈಸಿ ಇದೆ ನೋಡ್ಬೇಕು. ಯಾವ್ದು ಈಸಿ ಇದೆಯೋ ಅದನ್ನ ತಗೊಂಡು 3 ಕಂಡು ಹಿಡ್ಕೋಬೇಕು. ಅದು ಬುದ್ಧಿವಂತಿಕೆ. ಸರ್ ನೀವ್ ಹೇಳಿದಿರಿ 2ನೇ ತಗೋಬೇಕು, ಅದನ್ನ 3 ಮಾಡ್ಕೋಬೇಕು, ಕರೆಕ್ಟ್. ಬಟ್ ಇಲ್ಲಿ 2 ತಗೊಂಡ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೆಡ್ಯೂಸ್. ಅದನ್ನ ಸಿಂಪ್ಲಿಫಿಕೇಶನ್ ಮಾಡಕ್ ನಿಮಗೆ ರಿಸ್ಕ್ ಆಗುತ್ತೆ. ಈಗ 1 ತಗೊಂಡಿದ್ದೀನಿ, 3 ಬಂತು. ಸೊ ಈಗ ಏನೀಗ 3 in 2 not 1. 3 into equation 2 ಏನಿದೆ ನೋಡ್ರಿ. ಈಗ s by 3 plus t by 2 is equal to 6. What is s? 3 plus 3 by 3 2 is equal to 6. ಕಾಣ್ತಾ ಇದೆಯಾ? yes sir. So you now it is in the form of fractions. So fractions idre you have to take the LCM. I ಹೇಳ್ತೀನಿ ಕೇಳಿ. ಅದರ್ ಬೈ ನಂಬರ್ಸ್ ಇರಬಹುದು, algebraic terms ಇರಬಹುದು. Now it is in the form of fraction. You can take the LCM for the denominator. So one odd number, ಒಂದು ಮಾತಾಡಬೇಡ್ರಿ, ಒಂದು add number. ಸಿಂಚು ಒದಿತೀನಿ ನೀಗ ಆಗ್ಲಲ್ಲ, ಆ ಕಡೆ ಈ ಕಡೆ ನೋಡಿದ್ರೆ ನೀನ್ ಮೈಕ್ ಆನ್ ಮಾಡ್ಕೊಂಡು ನೀನ್ ಅವ್ರಿಗೆ ಬೈಯೋದ್ರಾಗ ಏನೈತೆ? ಅವ್ರ ಮನೇಲಿ ಮಾತಾಡ್ಲೇಬೇಕು. ನಿನ್ ಕ್ಲಾಸ್ ಕೇಳ್ತಿ ಅಂತ ಅವ್ರೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಒಂದು ಆಡ್ ನಂಬರ್, ಒಂದು ಈವನ್ ನಂಬರ್ ಇದ್ರೆ, ಒಂದು ಆಡ್ ನಂಬರ್, ಒಂದು ಈವನ್ ನಂಬರ್ ಇದ್ರೆ LCM ತೆಗೆಯೋದು ಬಾರಿ ಈಸಿ. ಅವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. ವಾಟ್ ಇಸ್ LCM? 6 LCM. ಇಲ್ಲಿ ಬರೀತೀನಿ ನಾನೀಗ 6 ಬರ್ದೆ. ಈ ಡಿನಾಮಿನೇಟರ್ ಇಂದ 3 ಇಂದ 6 ಅನ್ನ ಡಿವೈಡ್ ಮಾಡಿ. 3 2s. ಆ 2 ನ ಈ ಟೋಟಲ್ ಟರ್ಮ್ ಗೆ ಮಲ್ಟಿಪ್ಲೈ ಮಾಡಬೇಕಾದ್ರಿಂದ ಐ ವಿಲ್ ಪುಟ್ ಎ ಬ್ರಾಕೆಟ್ 3 plus t ಪ್ಲಸ್ ಈ 2 ಇಂದ 6 ಅನ್ನ ಡಿವೈಡ್ ಮಾಡಿ. 2 3s. 3 into t 3t is equal to ಎಷ್ಟು? 6. Now cross multiplication. 2 3s are 6 2t plus 5t is equal to 36. So now write 5t is equal to 36 minus 6. ಯಾಕೆ ಹೇಳ್ರಿ? plus 6 ಆ ಕಡೆಗೆ ಹೋದ್ರೆ minus 6. So 5 ಮಾಡಬೇಕು. ಸರ್ ಇಲ್ಲಿ 5t ಬರಂಗಿಲ್ಲ, 3t. 3t ಸರ್ ಇಲ್ಲಿ. ಸಾರಿ ನಾನು ಬರಿಬೇಕಾದ್ರೆ 2t plus 3t 5t. okay, 5t is equal to 30. t is equal to 30 by 5. 5 1s are 5 6. So it is the value of t. ನಮಗೆ s ವ್ಯಾಲ್ಯೂ ಬೇಕು ಅಂದ್ರೆ you can put the value of t in equation 3. ಬರ್ಕೊಳ್ಳಿ. ಡೌಟ್ಸ್ ಏನಾದ್ರು ಇದ್ರೆ ಕೇಳಿ. ಸರ್ ಅಲ್ಲಿ 3 plus t by 3 ಐತಲ್ಲ ಸರ್, ಅದು ನೆಕ್ಸ್ಟ್ ಸ್ಟೆಪ್ ಹೇಳಿರಿ. ಇಲ್ಲಿ 3 plus t by 3 t by 2 ಇದೊಂದು ಫ್ರಾಕ್ಷನ್, ಇದೊಂದು ಫ್ರಾಕ್ಷನ್. ಸೊ ಇವೆರಡು ಫ್ರಾಕ್ಷನ್ಸ್ ಇದ್ದಾಗ ಡಿನಾಮಿನೇಟರ್ ಏನ್ ಮಾಡಬೇಕು? LCM ತೆಗಿಬೇಕು. ಸೊ ವಾಟ್ ಇಸ್ ದ ಒಂದು ಆಡ್ ನಂಬರ್, ಒಂದು ಈವನ್ ನಂಬರ್ ಇದ್ರೆ LCM is 6. ಅವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. 3 2s are 6. 6 ಇಂದ 3 ನ ಭಾಗಿಸಿ 2s. ಆ 2 ಅನ್ನು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 2 into 3 plus 2. ಒಂದೇ ಲೆಟರ್ ಇದೆ, ಡೈರೆಕ್ಟ್ ಬರೀತಿದ್ದೆ. ಎರಡು ಟರ್ಮ್ ಇರೋದ್ರಿಂದ ಬ್ರಾಕೆಟ್ ಹಾಕಿದ್ದೀನಿ. ನೆಕ್ಸ್ಟ್
2 ಇಂದ 6 3 ಟೈಮ್ಸ್ 3 into t 3t ಏನಾರ ಆಯ್ತಾ ಡಾಕ್ಟರ್? ಇಲ್ಲ. ಸಿಂಚೋ ಇಲ್ಲಿಂದ ಮುಂದಕ್ಕೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಸ್ ಸರ್. 2 3s are 6 2t plus 3t is equal to 36 is 5t. ಈ 6 ಈ ಕಡೆಗೆ ಬಂದ್ರೆ -6 5t is equal to 30 t is equal to 30 by 5 t is equal to 6. PS ಸರ್ ಮಮ್ಮಿ ಬಂದ್ರ? ಸರ್ ಅವಾಗ್ಲೇ ಬಂದ್ರು ಗುರುವಾರ. ಅಯ್ಯೋ ಈಗ ಅಡಿಗೆ ನಿಂದ ಅನ್ಕೊಂಡಿದ್ ನಾನು. ನೋ ಸರ್. ವಂಶಿ ಅಲೆ ತೇಲಾಡ್ತದಾಳೆ. 8ನೇ ತಾರೀಕು ಬಂತಲ್ಲ. ಸೃಷ್ಟಿ ಗೃಹಪ್ರವೇಶ ಅಲ್ಲ ಸರ್ ಒಂದ್ ಮಾತು ಕರ್ದಿಲ್ಲ ಸರ್ ಅವಳು. ಟೈಮ್ ಐತಲ್ಲವ ಈಗ ಹಂಗಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ನಾವೆಲ್ಲ ಮಾಡ್ಬಿಟ್ಟಿದೀವ ಅಂತಾಳೆ ಈಗ. ಸರ್ ಅದಕ್ಕೆಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಸರ್. ಅದಕ್ಕೆ ಹೇಳೋದು ಒಂಥರ ಪಾಯಿಂಟ್ ಲಾಯರ್ ಪಾಯಿಂಟ್ ಇಟ್ಕೊಂಡ್ ಇಟ್ಕೊಂಡ್ಬಿಡ್ತಾಳೆ. ಇದು ಸಾಮಾನ್ಯವೇ ಆ ತೇಜಸ್ವಿ ಏನೇ ಫೋನ್ ಮಾಡಿದೆ ಅವ್ರ ಮನೆಗೆ ಮಾತಾಡೋಣ ಅಂತ, ಎತ್ಲೇ ಇಲ್ಲ. ಏನ್ ನೋಡ್ರಿ ಕಮಿಟ್ಮೆಂಟ್ ಇಲ್ಲ ಅಲ್ರಿ ಹುಡುಗರಿಗೆ. ಬಹಳ ಕಷ್ಟ ಇದೆ, ಅದಕ್ಕೆ ರಿಸಲ್ಟ್ ಡೌನ್ ಆಗೋದು. ಸರ್ ನಾಳೆ ಕೇಳಿ ಹೇಳ್ತೀನಿ. ನಾಳೆ ಕೇಳೋಲ್ಲ, ನಾನೇ ಕೇಳ್ತೀನಿ ಫೋನ್ ಆಮೇಲೆ ಮಾಡಿ ಆಯ್ತಲ್ಲ. ಅವಳು ಎತ್ತಾ ಇಲ್ಲ. ಅವ್ರ ಮನೇಲಿ ಇನ್ನೊಂದು ಆಲ್ಟರ್ನೇಟ್ ನಂಬರ್ ತಗೊಂಬಾ. ಅವಳ ನಂಬರ್ ಆದ್ರೆ ಏನು ಗೊತ್ತಾ, ನೀನ್ ಬುದ್ಧಿವಂತಿಕೆ ಮಾಡೋ. ನಿನ್ ಫೋನ್ ಸ್ವಿಚ್ ಆಫ್ ಆಗಿರೋದ್ ಕಣ, ಇನ್ನೊಂದು ಯಾವ್ದಾರ ನಂಬರ್ ನಿಮ್ಮ ಅಮ್ಮಂದು ನಿಮ್ಮ ಅಪ್ಪಾಜಿದಾಗ ಕೊಡೋದು ಇಸ್ಕೊಂಬ. ಅವ್ಳು ತಪ್ಸ್ಕೊಂಡ್ರೆ ಇಲ್ಲಿಂದ ಫೋನ್ ಮಾಡಕ್ ಬರ್ತತೆ ಆಯ್ತಲ್ಲ. ಈಗ ಏನ್ ಹೇಳ್ತಾರೆ ಗೊತ್ತಾಕೆ, ಈಗ ಒಂದು ವಾರ FA ಗೆ ಎಕ್ಸಾಮ್ಗೆ ರಜಾ ಕೊಟ್ಟಾರಂತ ಹೇಳಿರ್ತಾಳಕ್ಕೆ. ನನಗೆ ಡಮಾರ್ ಅನ್ಸ್ಬಿಡ್ತಾರೆ. ಸೊ ಓಕೆ, ಪ್ರಾಬ್ಲಮ್ ಮುಗಿತಾ? ಸಹನಾ ಎಮ್ಮೆ ಅವರು ಎಸ್ ಸರ್. ಮುಗಿತಾ? ಎಸ್ ಸರ್. ಹೆಂಗ್ ಮುಗಿತು? ಸರ್ ಅಂದ್ರೆ ನಾನು ಬರ್ದಿದ್ದಾಯ್ತು ಅಂತ. ಅಲ್ಲವಾ, ನಾನ್ ನಿನ್ನ ಮುಗಿದಿ. ಈಗ ಟಿ ವ್ಯಾಲ್ಯೂ ಕಂಡಿಡ್ದೆ, ಎಸ್ ವ್ಯಾಲ್ಯೂ ಕಂಡಿಡ್ದೆ. ಸರ್ ನಾನು ಹೇಳಿದ್ದು ನೀವು ಬರ್ದಿದ್ ಬರ್ಕಂಡೆ ಅಂತ. ಟಿ is equal to 6 in 3. S is equal to 3 plus t. Correcta? S is equal to 3 plus 6. 3 minus t. ಹೊಡಿಬೇಡ್ರಿ, ಅದಕ್ಕೆ ನಾನು ನೋಡಿರ್ಲಿಲ್ಲ, ಹಂಗೆ ಬರ್ದೆ. ಅದಕ್ಕೆ ಹೊಡಿಬೇಡವಾ ನೀನು. ಯಾರು ಹರ್ಷಿತನಾ? ಸೊ ಈಗ ಚೆಕ್ ಮಾಡ್ಬೇಕು. 6 ಅಲ್ಲಿ 3 ಹೋದ್ರೆ 3, ಪ್ರಸಂಖ್ಯೆ ಚಿಹ್ನೆ ಮೈನಸ್. Sir, S is equal to 3 plus t. 3 plus t. ಯಾರು ಮೈನಸ್ ಹೇಳಿದ್ದೀಗ? ಲಾಲುಗಳ ಅರ್ಧಂಗ್ ಮಾಡ್ತಿರಲ್ಲ ನೀವು. ನನ್ಗೆ ಯಾಮಾರ್ಸ್ ಬಿಡ್ತಿರಲ್ಲ ನೀವು. ಎಸ್ ಇಸ್ ಈಕ್ವಲ್ ಏನವ? 3 plus S is equal to 3 plus t. ಮೊನ್ನೆ ಕರೆಕ್ಟ್ ಆಗಿ ಬರ್ದಿದ್ದೆ. ಎಸ್ ಸರ್ ಕರೆಕ್ಟ್ ಬರ್ದಿದ್ರಿ. ಇರ್ಲಿಲ್ಲಲ್ಲ ಈಕ್ವೇಶನ್, ಅದಕ್ಕೆ ಕಳಿಸ್ಬಿಟ್ಟೆ. ಯಾರು ಹೇಳಿದ್ದಂಗಂತ ಮೈನಸ್ ಅಂತ ಹೇಳ್ದಾರಪ್ಪ, ಮಹಾನುಭಾವರು ಯಾರು ಅವರಿಗೆ? ಅಕ್ಕ ಅದು ಇದು ಕೊಂಡಜ್ಜಿಗೆ ಹೋಗಿತ್ತಲ್ಲ, ಕೊಂಡಜ್ಜಿ ಕಾಡಿನಾಗ ಹೋಗೋಣತ್ತಲ್ಲ, ಕಾಡಿಂದ ಹೊರ ಬಂದಿಲ್ಲ ಹುಡುಗಿ. S is equal to 3 plus 6. S is equal to 9. ನಾನು ಕರೆಕ್ಟ್ ಆಗಿ ಬರ್ತೀನಿ ಅಲ್ಲವಾ? ನೀ ಕಾಡಿಂದ ಹೊರ ಬಂದಿಲ್ಲ, ಕಾಡಿನಿಂದ ನಾಡಿಗೆ, ನಾಡಿನಿಂದ ಕಾಡಿಗೆ ಹೋಗೋದು ಐತೆ ಆಯ್ತಲ್ಲ. ಏನ್ ನಮ್ಮಲ್ಲಿ ಎಕ್ಸ್ಟ್ರಾಆರ್ಡಿನರಿ ಸ್ಟೂಡೆಂಟ್ಸ್ ಇರ್ತಾರೆ ಅಂದ್ರೆ ಸೃಷ್ಟಿ, ನಿಖಿತನಂತ ಎಕ್ಸ್ಟ್ರಾಆರ್ಡಿನರಿ ಐಡಿಯಾಸ್ ನೀವು ತಿಳ್ಕೋಬೇಕು. ನೀವು ನೋಟ್ಸ್ ಹೋಮ್ವರ್ಕ್ ಅಂತ ಹಾಕ್ಬಿಟ್ಲು,
MBP ನೋಡಲ್ಲ, ಅವ್ರೇನ್ ಸುಮ್ನೆ ಹಂಗ್ ಅನ್ಕೊಂಡಿರ್ತಾಳೆ ಆಕೆ. ಆಯ್ತಲ್ಲ, ವಾಟ್ ಎ ಗ್ರೇಟ್. ಇಲ್ಲ ಸರ್ ಅದಕ್ಕೆ ಬರೆಯೋಕ್ ಟೈಮ್ ಸಿಗ್ಲಿಲ್ಲ ಸರ್. ಲಾಲು, ಕಳ್ತನ ಮಾಡೋದಕ್ಕಿಂತ ಸುಮ್ನಿರ ಸೇಫು. ಆಯ್ತಲ್ಲ, ಒಂದೆರಡು ಬೈತಿದ್ದೆ, ಯಾಕೆ ಬರ್ದಿಲ್ಲ ಅಂದ್ರೆ ನಾಳೆ ಬರ್ದಾಕು ಅಂತ ಹೇಳ್ತಿದ್ದೆ. ಅಂತ ಕೆಲಸ ಮಾಡ್ತಾರ? ಹೋಗ ಆಮೇಲೆ ತಲೆ ಐರನ್ ಮಾಡಿಸ್ಕ, ಗೊತ್ತಾಗತ್ತ. ಅವಾಗ ಚೆನ್ನಾಗ್ತದ ಬಿಸಿ ಬಿದ್ರೆ. ಪ್ರಾರ್ಥನಾ ಅದೇನವ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ರಿ. ಈಗ ಹೆಡಿಂಗ್ ಬರೀರಿ, ಸಾಲ್ವ್ ದಿ ಪೇರ್ ಆಫ್ ಈಕ್ವೇಶನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ಸ್. ಬರೀಲೇಬೇಕು ಅದನ್ನ. ಹೈಯೆಸ್ಟ್ ಮಾರ್ಕ್ಸ್ ಯಾರ್ದು? ಹರ್ಷಿತಂದ ಹೈಯೆಸ್ಟ್ ಮಾರ್ಕ್ಸ್ ಮೊನ್ನೆ. ಇದು ಕರಿಂದ ಕತ್ತಿಗೆರೆ. ಪ್ರಾರ್ಥನಾ ಸರ್ ಪ್ರಾರ್ಥನಾ ಎಷ್ಟು? 18.5. 19.5. ವೆರಿ ಗುಡ್. ಸನ ಹೇಳಿದ್ರ ಮಾರ್ಕ್ಸ್? ಎಸ್ ಸರ್, ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಏನಂತೆ? ಸರ್ ಮ್ಯಾಥ್ಸ್ ಔಟ್ ಆಫ್ 40. ವೆರಿ ಗುಡ್. ಈಗ ನನಗೆ ನಾಳೆ ತರಳು ಬಾಳವ್ರದ್ದು ಇರೋದು. ಈಗ ಅವರು ರಜಾ ತಗೊಂಡು ಅದೆಲ್ಲ ಮಾಡಿದರೆ, ಔಟ್ ಆಫ್ 4 ತೆಗೆದೇ ಇದ್ರೆ ನಾವೆಲ್ಲರೂ ಹೋಗೋಣ. ಸರ್ ಟೆಸ್ಟಿಗೆ ಹಾಲಿಡೇ ಕೊಡ್ಲಿಲ್ಲ ಸರ್. ಯಾರಿಗೆ? ನಮ್ ಟೆಸ್ಟ್ ಇತ್ತಲ್ಲ ಸರ್ ಅವಾಗ. ಯಾರು ಮಾತಾಡ್ತಾರದು? ಪ್ರಾರ್ಥನಾ ಸರ್. ಸಿಂಚು ರಜಾ ಸರ್ ಹಾಕೊಂಡಿದ್ದು ನಮಗೂ ಕೊಟ್ಟಿಲ್ಲ ನೀವು. ನಿಮ್ಗೆ ಯಾರಿಗೆ ಹೋಮ್ ವರ್ಕಿಗೂ ಎಕ್ಸ್ಕ್ಯೂಸ್ ಕೊಟ್ಟಿರ್ಲಿಲ್ಲ ನೀವು. ಹಾ ಸರ್, ಹೋಮ್ ವರ್ಕಿಗೂ ನಮಗೂ ಎಕ್ಸ್ಕ್ಯೂಸ್ ಕೊಟ್ಟಿರ್ಲಿಲ್ಲ. ರಕ್ಷಿತಾ, ಈಗ ಜಾಸ್ತಿ ಯಾರಿಗೆ ವರ್ಕ್ ಕೊಡ್ತೀವಪ್ಪ ಅಂದ್ರೆ, ಯಾರಿಗೆ ಕೆಪಾಸಿಟಿ ಇದೆಯೋ ಅವ್ರು ಮಾಡ್ಲಿ ಅಂತ ಬಳಸ್ತೀವಿ. ಇನ್ನು ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಆಗ್ಲಿ ಅಂತ. ಕೆಪಾಸಿಟಿ ಇಲ್ದೇ ಇರೋರಿಗೆ ಏನ್ ಮಾಡ್ತೀವಿ ಅಂದ್ರೆ, ಸಾಕ್ ನೀ ಇಷ್ಟೇ ಮಾಡ್ಕೊಂಬ ಅಂತೀವಿ. ಮತ್ತೆ ತರಳು ಬಾಳೋರು ಕೆಪಾಸಿಟಿ ಇಲ್ದೇ ಇರೋರು, ನೀನ್ ಅವ್ರ ಬಗ್ಗೆ ನೀನ್ ಯು ಕಂಪೇರ್ ದಟ್ ಪರ್ಸನ್ಸ್. ಯಾಕೆ ಕಂಪೇರ್ ಮಾಡ್ಕಂತೀನಿ ನೀನ್ ಅವ್ರ ಜೊತೆಗೆ? ನಿನ್ ಕೆಪಾಸಿಟಿನೇ ಬೇರೆ, ಅವ್ರ ಕೆಪಾಸಿಟಿನೇ ಬೇರೆ. ನೋಡ್ತಾರೆ, ಯಾವತ್ತು ಒಳ್ಳೇದು ಕಂಪೇರ್ ಮಾಡ್ಕೋಬೇಕು, ಕೆಟ್ಟದ್ದು ಕಂಪೇರ್ ಮಾಡ್ಕೊ. ನೋಡಿ, ಇನ್ನು ನೀವು ಕಂಪೇರ್ ಮಾಡ್ಕೊಂಡಿದ್ರೆ ನಿಮ್ಗೆ ಹೋಮ್ ವರ್ಕ್ FA ರಜಾ ತಗೊಂತಿದ್ರಿ. ನೀವು ಗ್ರೇಟ್. ಆಯ್ತಲ್ಲ, ತರಳು ಬಾಳ ನೋಡೋರು ಯಾವ ಕೆಪಾಸಿಟಿ ಲೆಸ್ ಇದೆ, ಅದು ಯಾವ ಡಮ್ ಅಂತದಂತ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಬರ್ರಿ. ಈಗ ಯಾರು ರಜಾ ಕೇಳ್ತಾರಲ್ಲ ಅವ್ರ ಕೆಪಾಸಿಟಿ ಕಡಿಮೆ ಇದೆ ಅಂತ ಅಷ್ಟೇ, ಒಂದ್ ನೆನ್ಪಿಡ್ಕೊಂಡ್ರೆ. ಸೊ ನೀವು ಅವತ್ತಿಂದ ಅವತ್ತಿಗೆ ಓದಲ್ಲ, ಆಯ್ತಲ್ಲ. ಈಗ ಓದ ಹಗ್ಲಲ್ಲ ಹಾರಾಟ, ಗಂಡು ಬಂದ ಗೂರಾಟ ಅನ್ನಂಗ್ ನಿಮ್ದು. ಆಯ್ತಲ್ಲ, ಮನೆಗೆಲ್ಲ ಸುಮ್ಮ ಅಕ್ಕಂದಿರೋದು. ಆ ಟಿಕ್ ಟಾಕ್ ನ ತೋರಿಸ್ತಾರಲ್ಲ, ಬರೋ ಟೈಮಿಗೆ ಹೆಂಗ ಪಾತ್ರ ಉಜ್ಜುತ್ತದೆ ಇರ್ತಾರೆ, ಕಸ ಹೊಡಿತಾರೆ ನಂಗೆ ಮಾಡ್ತಾರಲ್ಲ, ಹಂಗ್ ಮಾಡ್ತೀರಿ ನೀವು. ಅವನ್ನೆಲ್ಲ ಗಾದೆಗಳು ಸುಮ್ನೆ ಮಾಡಿಲ್ಲ. ಈಗ ನೀವು FAಗೆ ಇಷ್ಟು ಸೀರಿಯಸ್ ಓದೋದು, ಮೊದ್ಲಿಂದ ಇಷ್ಟು ಸೀರಿಯಸ್ ಆಗಿ ಓದಿದ್ರೆ ಈಗ ನೋಡ, ಅವ್ರ ಮಾನ್ಯ ಬಿಟ್ಟು ಕೂತ್ಕೊಂಡಾಳೆ. ಈ ಲೆಕ್ಕ ಯಾರ್ಯಾರು ಕೊಡ್ತಾರವ? ನಾಳೆ ಆನ್ಯುವಲ್ ಎಕ್ಸಾಮ್ ಬಂತು ಅಂದ್ರೆ ಫೋನ್ ಮಾಡ್ಸು, ಬಿಟ್ಟು ಬಂದಿರ್ತಾರೆ. ನಾನು ಟ್ಯೂಷನ್ ಕ್ಲಾಸಿಗೆ ಜಾಯ್ನ್ ಆಗಿರ್ಲಿಲ್ಲ, ಹಾಗಾಗಿ ಅದಕ್ಕೆ ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ನೀವೇ ಮಾರ್ಕ್ಸ್ ಅನ್ನ ಕೊಡ್ರಿ. ಏನ್ ಮಾಡಂಗಿಲ್ಲ. ವಂಶಿ ಮುಂದಿನ ವಾರ ಒಂದ್ 2 ತಿಂಗಳು ರಜಾ ಕೇಳಿದಾರೆ ಆಲ್ರೆಡಿ ಗೃಹ ಪ್ರವೇಶಕ್ಕೆ. 3x - y = 3, 9x - 3y = 9. Equation 1, equation 2. ಬರ್ರಕ್ಕ ಯಾವ್ದು ತಗಂತೀರಿ? 1 ತಗಂತೀರಾ, 2 ತಗಂತೀರಾ? ಸರ್ 1. ನಾನು ಹೇಳ್ತೀನಿ ಕೇಳಿ. ಯಾವುದೇ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇರಲಿ ನಿಮಗೆ. ಯಾವುದು ಸಿಂಪಲ್ ಈಕ್ವೇಶನ್ ಇದೆಯಲ್ಲ ಅದನ್ನ 3 ಕಂಡಿಡಿಯಕ್ಕೆ ಬಳಸಿ, ಆಯ್ತಾ? ಓಕೆ, ನೋಡ್ರಿ. ಈಗ 3x from 1 3x - y = 3. ನಾನೇನ್ ಮಾಡ್ತೀನಿ ಗೊತ್ತಾ? ಇಲ್ಲೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀನಿ. x ತಗೊಳಲ್ಲ, y ತಗೊಂತೀನಿ. ಈಗ 3x + 3 ಈ ಕಡೆ ತರ್ತೀನಿ, +y ಆ ಕಡೆ ಕಳಿಸ್ತೀನಿ. -y ಆ ಕಡೆ ಕಳಿಸಿದ್ರೆ +y ಆಯ್ತು, +3 ಈ ಕಡೆಗೆ ಬಂದ್ರೆ -3 ಆಯ್ತು. ನಾವ್ ಯು ರೈಟ್
y is equal to 3 minus 3 you can count as equation 3. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ಎಕ್ಸ್ ಇಟ್ಕೋಬಹುದಿತ್ತು, ಮತ್ತೇನ್ ಬರ್ತಿತ್ತು ಗೊತ್ತಾ, ಡಿವೈಡೆಡ್ ಬೈ 3 ಬರ್ತಿತ್ತು. ಬರ್ತಿತ್ತ ಇಲ್ಲ ಎಸ್ ಸರ್. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಮ್ಮ. ನಾವು ವೈನಾರ ಕಂಡಿಡ್ಕೊಳ್ರಿ, ಎಕ್ಸ್ ಆರ್ ಕಂಡಿಡ್ಕೊಳ್ರಿ, ಡಿಪೆಂಡಿಂಗ್ ಅಪಾನ್ ಯುವರ್ ನಾಲೆಡ್ಜ್. ಸೊ ನೀವು ಎಕ್ಸ್ ಇಟ್ಕೊಳ್ರಿ ಅಂದ್ರೆ ನಾನು ಎಕ್ಸ್ ಇಟ್ಕೊಂತೀನಿ. ಹೆಂಗ್ ಮಾಡೋಣ ಹೇಳ್ರಿ ಸರ್ ಇದೆ ಸರ್ ವೈ ಇರ್ಲಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ತೀನಿ. ನಾವ್ ಎಕ್ಸ್ ಇಟ್ಕೊಂಡ್ರೆ ಮತ್ತೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರುತ್ತೆ. ಅದಕ್ಕೆ ನಾನೇನ್ ಮಾಡಿದೆ, ವೈ ಕಂಡಿಡಿಯಕ್ಕೋಸ್ಕರ ಈ ಮೈನಸ್ ವೈ ಈ ಕಡೆ ತಂದ್ರೆ ಪ್ಲಸ್ ವೈ ಆಯ್ತು, ಈ ಪ್ಲಸ್ 3 ಈ ಕಡೆ ತಂದ್ರೆ ಮೈನಸ್ 3 ಆಯ್ತು. ನನಗೆ ಬೇಕಾಗಿರೋ ವೈ ಆರ್ ಎಚ್ ಎಸ್ ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಿದೆ. ವೈ ಇಸ್ ಈಕ್ವಲ್ ಟು 3x ಶಿಫ್ಟ್ ಮಾಡಿದೆ ಪೂರ್ತಿ, ಹೌದಲ್ವಾ? ವೈ ಇಸ್ ಈಕ್ವಲ್ ಟು 3x minus 3. ನೌ ಕರೆಕ್ಟ್ ಆಸ್ ಈಕ್ವೇಶನ್ 3. ಪುಟ್ y is equal y in ಎಲ್ಲಿ, ಸೊ ಪುಟ್ 3 in ಎಲ್ಲಿ 2, 3 in 2. so what is 9x minus 3y is equal to 9. ಒಂದ್ ನಿಮಿಷ ನೋಡ್ರಿ, ಈಗ ಇಲ್ಲಿ ಎಲ್ಲರೂ ಎಡ್ ಔಟ್ ಮಾಡ್ಕೊಂತೀರಿ. y into 3x minus 3 minus ಏನ 3y is ಸರ್ equal ಎಕ್ಸ್ ಅಲ್ಲ ಅದು ವ್ಯಾಲ್ಯೂ ವೈ ತಾನೇ ಅದು. ಸರ್ ವೈ ವ್ಯಾಲ್ಯೂ ಹಾಕ್ಬೇಕು. okay 9x minus 3 into put y is equal to 3x minus 3 is equal to 9. ಓಕೆನಾ? ಕ್ಲಿಯರ್ ಆಯ್ತು? ಸೊ ಇಕ್ವೇಶನ್ 2 ಏನಿದೆ ಬರ್ಕೊಂಡಿದ್ದೀನಿ, ಅದರಲ್ಲಿ y ವ್ಯಾಲ್ಯೂ ಹಾಕಿದ್ದೀನಿ. ಓಕೆನಾ? ಸೊ ಈಗ 9x minus 9x ಮೈನಸ್ ಇಂಟು ಮೈನಸ್ ಪ್ಲಸ್ 9. ಯಾಕೆ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 3s 9. ಈ ಪ್ಲಸ್ 9 ಈ ಕಡೆ ತರ್ತೀನಿ. ಮೈನಸ್ 9 is equal to 0. ಇಲ್ಲಿ x and y ವ್ಯಾಲ್ಯೂಸ್ ಸಿಗಲ್ಲ ಅಂದ್ರೆ ದಿಸ್ ಈಕ್ವೇಶನ್ ಹ್ಯಾವಿಂಗ್ ಇನ್ಫಿನೈಟ್ ಸೊಲ್ಯೂಷನ್ಸ್ ಅಂತ ಈ ತರ ಬಂದ್ರೆ ಅರ್ಥ ಆಯ್ತಲ್ಲ? ಬರಿಬೇಕು ನೀವು. given pair of linear equations having infinite solutions. ಆಯ್ತಾ? ನೋಡ್ರಿ, ಈಗ ಇಲ್ಲಿ x ಬರ್ಬೇಕಿತ್ತ, ನಮಗೆ ಬರ್ಬೇಕಿತ್ತ, ಬಂತ ಇಲ್ಲ. 0 equal to 0 ಬಂತು ಅಂದ್ರೆ this equation having infinite solutions. ಓಕೆನಾ? ಬರ್ಕೊಳ್ಳಿ. ಅಕ್ಕ ಸೌಂದರ್ಯ ಮತ್ತೆ ಕಾಲ್ ಮಾಡಿದ್ದೇವ? ಸರ್ ಅದೇ ಸರ್ ಹೋಮ್ವರ್ಕ್ ಹಾಕಿದೀನಿ ಅಂತ ಹೇಳೋಕೆ. ಹಂಗೆ 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 ಹಿಂಗೆ ಹಂಗಂಗೆ ಹಿಂಗೆ ಹಂಗಂಗೆ. ಸರ್ ಅದು -3 ಇದೆ ಅಲ್ಲ, ಎಲ್ಲಿ ಮಿಸ್? 9x -3 ಕೆಳ. ಹಾ ಸರ್, ಇಲ್ಲಿ -3 into 3 plus -9 minus into minus plus 3s 9. ಇಂಚಕ್ಕ ಯಾಕಕ್ಕ ಹಂಗೆ ಹುಳ ಬಿಟ್ಕೊಂತೀನಿ ನೀನು? ಇರೋದೊಂದ್ ತಲೆ. ತಪ್ಪನ್ನ ಬರ್ಕಬೇಡಿ, ಒಂದ್ ನಿಮಿಷ ಲೇಟ್ ಆಗ್ಲಿ, ಆಯ್ತಲ್ಲ? ಏನಾರ ಡೌಟ್ಸ್ ಇದ್ರೆ ಬಗೆಹರಿಸ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ಕೊಡುವ. ಸಿಂಚು ಮೈಕ್ ಆಫ್ ಮಾಡಬೇಕು.
ಆಯ್ತಾ? ಸೊ ಒಂದು ಕನ್ಕ್ಲೂಷನ್ ಬರೀರಿ. ಸೊ ಇಲ್ಲಿ ನೋಡ್ರಿ, ಇಕ್ವೇಶನ್ 1 ಇಕ್ವೇಶನ್ 2 ಇದು ನಿಮಗೆ ಕೊಟ್ಬಿಟ್ಟಿದ್ದಾನೆ. ನಾನು ಹೇಳಿದ್ದೀನಿ 3 ಮಾಡಕ್ಕೆ, ಇಕ್ವೇಶನ್ 3 ಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ಐದರ್ 1 ಆರ್ 2. ನಾನು ಹೇಳ್ತಿದ್ದೀನಿ ಸರ್ 2ನೇ ಬಳಸಬೇಕು 1ನೇ ಬಳಸಬೇಕು ಅಂತ ಯಾವ ಕಂಡೀಷನ್ಸ್ ಇಲ್ಲ. ಫಸ್ಟ್ ಕಂಡೀಷನ್ ಓಕೆನಾ. ಅದಾದ್ಮೇಲೆ ನೀವು ಎಕ್ಸ್ ಈಸ್ ಈಕ್ವಲ್ ಟು ಅಂತಾನೆ ತಗೋಬೇಕು ಅಂತ ಇಲ್ಲ, ವೈ ಈಸ್ ಈಕ್ವಲ್ ಟು ಅಂತ ತಗೋಬೇಕು. ಯಾವ್ದು ಈಸಿಯಾಗಿ ನಮಗೆ ಸಿಗ್ತತೆ ಅದನ್ನ ಕ್ಯಾಚ್ ಹಾಕ್ಬೇಕು ಆಯ್ತಾ. ಆ ಈಕ್ವೇಶನ್ ನ ನೀವು ಯಾವ ತಗೊಂಡಿರ್ತೀರ ಅದು ಬಿಟ್ಟು ಉಳಿದಕ್ಕೆ ಹಾಕಿದ್ರೆ ಹಿಂಗೆ 0 ಈಸ್ ಈಕ್ವಲ್ ಟು 0 ಬಂತಂದ್ರೆ given equations has infinite many solutions. ಬರೀರಿ, given equations have given ವಂಶಿ ವರ್ಕ given equations have infinite many solutions. Given equations have infinite many solutions. So now go for the next problem. (0.2) x plus 0.3 y is equal to 1.3, 0.4 x, 0.5 y is equal to 2.3. Equation 1, equation 2. ಸೊ ಇಲ್ಲಿ ನೋಡ್ರಿ ಡೆಸಿಮಲ್ ಪಾಯಿಂಟ್ಸ್ ಇದೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ? ಎಷ್ಟಿದಾವೆ? 1. ಎಲ್ಲವೂ ಪಾಯಿಂಟ್ಸ್ ಆದ್ಮೇಲೆ 1 ಡಿಜಿಟ್ ಇದೆ. ಕೆಳಗಿಂದ್ರವು ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇದೆ. 1 ನಿಮಿಷ ಕೇಳ್ರಿ, ಆ ಡೆಸಿಮಲ್ ಅನ್ನ ತೆಗಿಬೇಕು. ಸಹನಾ ಎಮ್ಮಿ ಅಲ್ಲೇ ಲಿಖಿತ ಓದಿತೀನಿ. ಈಗ ಡೆಸಿಮಲ್ ಪಾಯಿಂಟ್ ಅಂದ್ರೆ 1. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ ಇದೆ? 1 ಡಿಜಿಟ್ ಇದೆ. ಅರ್ಥ ಮಾಡ್ಕೊಳ್ಳಿ. ಡೆಸಿಮಲ್ ಪಾಯಿಂಟ್ ಅಂದ್ರೆ 1 ಅನ್ಕೊಳ್ರಿ. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ ಇದೆ? ವ್ಯಾಲ್ಯೂ ಅಲ್ಲ, ಡಿಜಿಟ್ ಅಷ್ಟೇ ಕೌಂಟ್ ಮಾಡಬೇಕು. 1 ಡಿಜಿಟ್ ಇದೆ 1 0. ಸಪೋಸ್ 2 ಡಿಜಿಟ್ಸ್ ಇದ್ರೆ ಇಲ್ಲಿ 2 zeros ಬರಿಬೇಕು. ಸೊ ಇದು ಕ್ಲಿಯರಾ? ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಯು ಹ್ಯಾವ್ ಟು ಮಲ್ಟಿಪ್ಲೈ ಇಕ್ವೇಶನ್ 1 by 10, ಇಕ್ವೇಶನ್ 2 by 10 ಅಂತ ಬರ್ಸ್ತೀನಿ. ಯಾಕೆ ಅಂತ ನಿಮಗೆ ತಲೆ ಒಳಗೆ ಅರ್ಥ ಆಗ್ಬಿಡ್ಬೇಕು. ಸೊ ಡೆಸಿಮಲ್ ಪಾಯಿಂಟ್ ಇಂದ ಡೆಸಿಮಲ್ ಪಾಯಿಂಟ್ ಅಂದ್ರೆ 1, ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ ಇದೆ? 1 ಡಿಜಿಟ್ ಇದ್ರೆ 1 0, 2 ಡಿಜಿಟ್ಸ್ ಇದ್ರೆ 2 zeros. ಎಲ್ಲ ಕಾಮನ್ ಇದಾವ ನೋಡ್ಕೊಳ್ರಿ. ಫಸ್ಟ್ ಇದಾವ, ಕಾಮನ್ ಇದೆ ಅಲ್ವಾ? ಎಲ್ಲ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದೇ ಡಿಜಿಟ್ ಇದೆ. ಸೊ ಕ್ಲಿಯರ್ ಆಯ್ತು ಸೌಂದರ್ಯ? ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಮ್ಮ, ನಾನು ಹೇಳ್ತಿದ್ದೀನಿ. ಸೊ ಈಗ ಮಲ್ಟಿಪ್ಲೈ equation 1 and 2 by 10. ಪ್ರತಿಯೊಂದನ್ನು 10 ಇಂದ ಮಲ್ಟಿಪ್ಲೈ ಮಾಡೋಣ. Now decimal point is cancel. It becomes 0.2x becomes 2x plus 3y is equal to 13. So now correct as equation 3 ಅಂತ ಕರೆಯೋಣ. ಅಲ್ಲ, ಇದಕ್ಕಿಂತ ಬೆಸ್ಟ್ ಅಂದ್ರೆ ಮಲ್ಟಿಪ್ಲೈ given equations, ನಿಮಗೆ ಕನ್ಫ್ಯೂಸ್ ಬೇಡ, given equations by 10. ಹೌದಲ್ವಾ? ಅವಾಗ 1 and 2 ನೇ ಬಂದ್ಬಿಡುತ್ತೆ. given equations by 10. So now it is 1. So it becomes 0.4x becomes 4x plus 5y is equal to 23. Equation 2. So ನಿಮಗೆ ತಲೆ ಒಳಗೆ ಯಾರಿಗಾರ ಹುಳ ಇದೆಯಾ? ಪಾಯಿಂಟ್ ಹೆಂಗ್ ಹೋತು ಅಂತ ಐತಲ್ವಾ? ಐತೆ. ಸಿಂಚುಗೆ ಐತ್ ನೋಡು. 0.2 ನ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸಿಂಚು ನೋಡವ. 10 20, ದಶಕ 2, 10 ಸೊನ್ನೆಗೆ 0, 0ಗೆ 2 ಆಡ್ ಮಾಡಿದ್ರೆ 2. ಸೊ ನಾವು ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ?
1 ಡಿಜಿಟ್ ಇದೆ, ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇಟ್ಟೆ, ಪಾಯಿಂಟ್ ಇಂದ ಮುಂದಕ್ಕೆ 0 ಇದ್ರೆ ಲೆಕ್ಕಕ್ಕಿಲ್ಲ. ಸೊ ನೌ ದಿಸ್ 0.2 becomes 2x. ಸೊ ನೌ ಕ್ಲಿಯರ್ ಯಾರಿಗಾರ ತಲೆಯೊಳಗೆ ಇದೆಯಾ? ಸರ್ ಮೇಲಿಂದ ಇಕ್ವೇಶನ್ 1 2 ಮತ್ತೆ ಕೆಳಗಿನ ಇಕ್ವೇಶನ್ 1 2. ಬೇಡ ತೆಗಿತೀನಿ ಈಗ ಆಯ್ತಾ. ಈಗ 1.3 ತಗೋಣ ಸಿಂಚು. ನಿಮ್ಗೆ ಅನುಮಾನ ಇದೆ 10 3 30 3 10 1 10 10 3 13. ಎಷ್ಟು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕು? 1 ಡಿಜಿಟ್ ಆದ್ಮೇಲೆ 1 ಡಿಜಿಟ್. ಎಷ್ಟು ಬಂತಾವ? ಕ್ಲಿಯರಾ? ಕ್ಲಿಯರ್ ನಮ್ಮ ಏನ್ ಡೌಟ್ಸ್ ಇದ್ರೆ ಕೇಳ್ರಿ. ಸರ್ ಹೆಂಗೆ ಸರ್ 1.3 ನ 10 ಮಲ್ಟಿಪ್ಲೈ ಮಾಡಿದ್ರೆ 13 ಆಗುತ್ತೆ ಅಂತ ತಲೆ ಒಳಗುಳ ಇದ್ರೆ ಇಲ್ಲಿ ನೋಡ್ರಿ. 10 3s are 30, 3 10 1s are 10, 10 plus 3 13. ಎಷ್ಟು ಸಂಖ್ಯೆ ಆದ್ಮೇಲೆ ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ಪಾಯಿಂಟ್ ಇಡ್ಬೇಕಾದ್ರೆ ಆ ಕಡೆಯಿಂದ ಎಣ್ಸ್ಕೊಂಡ್ ಬರ್ಬೇಕು, ಈ ಕಡೆಯಿಂದ ಅಲ್ಲ, ಈ ಕಡೆಯಿಂದ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ರಿ. ಡಿಜಿಟ್ ಆದ್ಮೇಲೆ 0 ಇದ್ರೆ ನಮಗೆ ಅದು ಕೌಂಟ್ ಇಲ್ಲ, ನಂಬರ್ಸ್ ಇದ್ರೆ ಕೌಂಟ್ ಇದೆ. ಓಕೆನಾ? ಯಾರಿಗಾರ ಡೌಟ್ ಇದ್ರೆ ಬಗೆಹರಿಸ್ಕೋಬಹುದು. ಇದ್ಗೆ ಡೌಟ್ ಆಯ್ತಾ? ಓಕೆ. ಈಗ 2 ತಗಂತಿರೋ 1 ತಗಂತಿರೋ ಯಾವ್ದು ತಗಂತೀರಿ? ನೀವು ಯಾವ್ದಾರು ತಗೊಳ್ರಿ. ಇಲ್ಲಿ 2 ಹಂಗೆ ಅದಾವೆ, ಎಡಬಟ್ಟಿದ್ದಂಗೆ ಅದಾವೆ ಅವು. ಯಾವನ್ ತಗೊಂಡ್ರೆ ಅದೇ ಬಿಡ್ತಾರ, ಅವ್ ನನ್ನ ಮಕ್ಳು ಏನ್ ನಮ್ಗೇನ್ ಹೆಲ್ಪ್ ಮಾಡ್ತಾರ ಅಂತಿರಲ್ಲ ನೀವು. ಹಂಗೆ ಯಾವ್ದು ತಗಂತೀರಿ? 2 ತಗೋಣ. ಫ್ರಮ್ 2 4x plus 5y is equal to 23. 4x is equal to 23 minus 5y. X is equal to 23 minus 5y by 4. You can start as equation 3. Equation 3. ಎಲ್ಲಿ ಡೌಟ್ಸ್ ಬರುತ್ತಲ್ಲ ಅಲ್ಲೇ ಕೇಳ್ರಿ, ನಾನು ಹೇಳಿಕೊಡ್ತೀನಿ. ಸಮನ್ವಿ ಚೇರ್ ಮೇಲೆ ಕೂತಿದೀಯ ನೀನು? ಎಸ್ ಸರ್. ನಾನು ಗೋಡೆ ಹೊರ್ಕೊಂಡು ಕೂತ್ಕೊಂಡು ಏನ್ ಅನ್ಕೊಂಡಿದ್ದೆ? ಎಲ್ಲಿ ನಿಮ್ ಮನೆ? ಸಂತೆಮಂದರಾಗೆ ಸರ್ ಬಾಡಾ ರೋಡ್ ಹತ್ರ. ಬಾಡಾ ರೋಡಲ್ಲಿ ಇಂತ ಸ್ಪೆಸಿಫಿಕ್ ಕಾಲೋನಿ ಪಕ್ಕ. ಹೌದಾ? ಏನ್ ಮನೆಗೆ ಏನಾರ ಹೆಸರು ಹಾಕ್ಸಿದ್ದೀರಾ ಸರ್? ಮನೆಗೆ ಏನಾರ ಹೆಸರು ಐತಾ? ನೋ ಸರ್ ಇಲ್ಲ. ಸಮನ್ವಿ ನಿಲಯ? ನೋ ಸರ್ ಇಲ್ಲ. ಲಿಖಿತ ಕೈಗೆ ಹಾಕಲೆ ಬಳೆ ಹಾಕಂತೀಯ? ರಾತ್ರಿ ಹೊತ್ತು ಏನಾರು ಕಟ್ಟಾಕ್ತಾರ ನಿನಗೆ? ದನಗಳು ಕಟ್ಟಾಕ್ತಂಗೆ ಬಳೆ ಹಾಕೊಂಡ್ರೆ ಬಂಗಾರದ ಹಾಕ ಗೊತ್ತಲ್ಲ. ಬೇರೆ ಲೋಹಗಳ್ದು ಹಾಕ್ಬಾರ್ದು. ಬೇರೆ ಲೋಹಗಳು ಕಬ್ಬಣದ ಹಾಕೋದು ಯಾರಿಗೆ ಗೊತ್ತಾ? ದನಗಳಿಗೆ. ನೀವು ಕಬ್ಬಣದ ಬಳೆ ಹಾಕಂತಿರ್ಲ ತಗೊಂಡು ಚೆನ್ನಾಗ್ ಕಾಣ್ತಾವಂತ. ನೀವು ದನಗಳು ಈಕ್ವಲ್ ಟು ಅನಿಮಲ್ಸ್, ನೆನ್ಪಿಟ್ಕೊಳ್ರಿ. ಆ ಲೋಹನ ದೇಹದ ಮೇಲೆ ಹಾಕೋ ಅಂತ ಲೋಹ ಅಲ್ಲ. ಇಟ್ ಈಸ್ ಮೆಂಟ್ ಫಾರ್ ಅನಿಮಲ್ಸ್. ನೀವೇನ್ ಮಾಡ್ತೀರಿ? ಕಬ್ಬಣದ ಬಳೆ ತಗೊಂಡಂಗೆ ಶೋಕಿ ಅಯ್ಯೋ ಹಿಂಗೆ ಹಾಕೊಂಡ್ ಓದಿಸ್ ನೋಡ್ಬೇಕು, ನೋಡೋ ತನಕ ಬಿಡಲ್ಲ. ಅದೇನು ಯಾವ ತಗೊಂಡೆ ಅಂತ ಹೇಳೋ ತನಕ, ಪ್ರಶ್ನೆ ಕೇಳೋ ತನಕ ನೀವು ಸುಮ್ಮನೆ ಕೈ ಹಿಂಗ ಅಂತಾನೆ ಇರ್ತಾರೆ. ನೋಡ ಯಾಕ ಕಣೆ ಕೈ ನೋವು ಬರ್ತೈತೆ, ಯಾಕ ಕಣೆ ಕೈ ನೋವು ಬರ್ತೈತೆ. ಹಸಿತಾ ಹಾಕ್ಬೇಡ್ರಿ, ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಒಳ್ಳೇದಾಗಲ್ಲ ಅದು.
ಗೊತ್ತಾಯ್ತಲ್ಲ. ಆಮೇಲೆ ಸ್ಕೂಲಿಗೆ ಬಳೆಗಳೆಲ್ಲ ಹಾಕೊಂಡು ಹೋಗ್ಬಾರ್ದಲ್ಲಿ ಗಂಡು ಹುಡುಗರು. ನೀನ್ ಮುಂದ್ ದೊಡ್ಡನಾಗ್ತಿಯಲ್ಲ ಅವಾಗ ಹಾಕೊಂಡೋಗು, ಬೇಜಾರಿಲ್ಲ. ನಾನು ಹೇಳಿದ್ನಲ್ಲ ಹರ್ಷಿತ್ ಕುಂಕುಮ ಇಟ್ಕೊಂಡಂಗೆ ಎಷ್ಟು ಜನ ಇಟ್ಕೊಂಡಿರಿ ನೋಡ್ರಿ. ನಿಮ್ಗೆ ಅದು ಇಲ್ಲೇ ಇಲ್ಲ, ಒಳ್ಳೇದನ್ನ ಕಲಿಯಕ್ ರೆಡಿನೇ ಇಲ್ಲ ನೀವು. ಸರ್ ನಾನ್ ಇಟ್ಕೊಂಡಿದ್ದೀನಿ. ಯಾರು? ರಕ್ಷಿತಾ. ರಕ್ಷಿತ ವೆರಿ ಗುಡ್. ನೋಡಿ ಇವಳು ನಮ್ ಬೋಡಿ ಸೃಷ್ಟಿ ನೋಡಕ್ಕೆ ಆಗಲ್ಲ. ಸರ್ ವಿಭೂತಿ ಹಚ್ತೀನಿ ಸರ್ ನಾನು. ಅದು ಕುಂಕುಮ ಇಂಪಾರ್ಟೆಂಟ್. ಓಕೆ, ಈಗ ಈ ಈಕ್ವೇಶನ್ ಎಲ್ಲಿ ಹಾಕೋಣ? ಡಸ್ಟ್ಬಿನ್ಗೆ ಹಾಕ್ರಿ ಸರ್. ಎಲ್ಲಿ ಹಾಕ್ಬೇಕು? ನಾವು ತಗೊಂಡಿದ್ದು ಯಾವ್ದನ್ನ ತಗೊಂಡು 3 ಕಂಡು ಇಟ್ಕೊಂಡ್ವಿ, 2ನ ತಗೊಂಡು 3 ಕಂಡು ಇಟ್ಕೊಂಡಿದ್ವಿ ಅಂದ್ಮೇಲೆ ಈ 3 ಯಾವ್ದ್ರಲ್ಲಿ ಹಾಕ್ಬೇಕು? 1 ಅಲ್ಲಿ ಹಾಕ್ಬೇಕು. ಸೊ ಕ್ಲಿಯರ್? ಇದು ಅಳಿಸ್ಲಾ? ನಂತರ ಜಾಗ ಇಲ್ಲ, ಮತ್ತೆ ನೀವಂಗ್ ಕಾಟ ಹೊಡೆದು ಬಿಟ್ಟಿರಿ ಮತ್ತೆ, ಹೇಳ್ತಲ್ಲ. ಸೊ 3 in ಎಲ್ಲಿ? 1. 3 in 1. What is 1? 2x plus 3y is equal to 13. So what is x? 2 into ಏನು? 23 minus 5y by 4 plus 3y is equal to 13. ಸೊ ನೋಡ್ರಿ, ಎಕ್ಸ್ ಇರೋ ಜಾಗದಲ್ಲಿ 23 minus 5y by 4 ನಾವೇ ಕಂಡಿಡ್ಕೊಂಡಿದ್ವಿ. ಎಕ್ಸ್ ವ್ಯಾಲ್ಯೂ ಅದಕ್ಕೆ ಸಮ ಅಂತ ಅದನ್ನ ಹಾಕಿದ್ದೀನಿ. ಸೊ ನೋಡ್ರಿ, ಈಗ ಒಂದ್ ನಿಮಿಷ ನೋಡಿ. ಈಗ ಇಲ್ಲಿ 2 gets 2 1s are 2 2s are 2 1s are 2 2s are 23 minus 5y by 2 plus 3y is equal to 13. So now it is a fraction. ಒಂದು ಫ್ರಾಕ್ಷನ್, ಒಂದು ನಂಬರ್ ಇದ್ರೆ LCM ತೆಗಿಲೇಬೇಕು ಅಂತ ಹೇಳಿದೀನಿ. ವಿಚ್ ಒನ್ ಇಸ್ ದಿ LCM? ಡಿನಾಮಿನೇಟರ್ ಯಾವ್ದಿದೆಯೋ ಅದೇ LCM. ಫ್ರಾಕ್ಷನ್ ಡಿನಾಮಿನೇಟರ್ ಯಾವ್ದು? 2. ಆ 2 ಅನ್ನ LCM ತೆಗಿರಿ. 2 ತೆಗೆದು 23 minus 5y 2 gets cancel, ಇದು ಉಳಿತು. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ, ಪ್ಲಸ್ ಇದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಿ 2 3s are 6y is equal to 13. Now make cross multiplication. ಇಲ್ಲಿ ಒಂದು ನಿಮಿಷ ನೋಡ್ರಿ. 23 ಒಂದು ಪ್ಲಸ್ y ಇದೆ, ಒಂದು ಮೈನಸ್ y ಇದೆ. ಪ್ಲಸ್ y ಇದೆ, ಒಂದು ಮೈನಸ್ y ಇದೆ. ಸೊ ಈಗ 6y ನಲ್ಲಿ ಮೈನಸ್ 5y ಹೋದ್ರೆ 1y ಬರೀಬೇಕು. ಇನ್ನೊಂದು ನಂಬರ್ ಜೊತೆ ಬರಿಬೇಕಾದ್ರೆ ಪ್ಲಸ್ ಅನ್ನ ಬರಿಬೇಕು. ಬರೀ y ಬರೆಯೋದಾದ್ರೆ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಆ y ಅನ್ನ ಇನ್ನೊಂದು ನಂಬರ್ ಜೊತೆ ಬರಿಬೇಕಾದ್ರೆ ಪ್ಲಸ್ ಆಗ್ಬೇಕಾಗುತ್ತೆ. ಕ್ಲಿಯರ್ ಆಯ್ತು? ಓಕೆ. ಸೊ ಇಲ್ಲಿ ಪ್ಲಸ್ 1y ಹೆಂಗ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ ಸಿಂಚು? ಬರೀ y ಬರಿ ತಿನ್ಬೇಕಾದ್ರೆ ನಡೀತತೆ. is equal to 26. ಸೊ ನಾವು ಕ್ಲಿಯರ್ ಸಿಂಚು? ಎಸ್ ಸರ್. ಇಲ್ಲಿ ಎರಡು, ಒಂದು y ಒಂದು ಪ್ಲಸ್ y, ಒಂದು ಪ್ಲಸ್ y ಇದೆ, ಒಂದು ಮೈನಸ್ y ಇದೆ. ಪ್ಲಸ್ ಅಲ್ಲಿ ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. 6y ನಲ್ಲಿ 5y ಹೋದ್ರೆ 1y. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ರೆ ಬರಿಬೇಡ್ರಿ ಅಂತ ಹೇಳಿದಿರಿ. ಬರೀ y ಬರೆಯೋದಿದ್ರೆ ಬರಿಬೇಡ್ರಿ. ಅದನ್ನ ಇನ್ನೊಬ್ಬರ ಜೊತೆ ಬರಿಬೇಕಾದ್ರೆ ಇನ್ನೊಂದು ನಂಬರ್ ಜೊತೆಗೆ ಅಥವಾ ಇನ್ನೊಂದು ಆಲ್ಜಿಬ್ರಿಕ್ ಟರ್ಮ್ ಜೊತೆ ಬರೆಯೋದಾದ್ರೆ ಯು ಹ್ಯಾವ್ ಟು ಪುಟ್ ಎ ಪ್ಲಸ್. ಓಕೆ. ಸೊ y is equal to 26 minus 23. y is equal to 3. y is equal to 3. ಹರ್ಷಿತಾ, ಕತ್ಲಗೆರೆ, ಏನಾದ್ರು ಡೌಟ್ಸ್ ಇದ್ರೆ ಬಗೆಹರಿಸ್ಕೊಳ್ಳಿ. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ನೀವು ಅಟೆಂಡ್ ಮಾಡೋದು, ಇದು ನಿಮ್ಮ ಮನಸ್ಸಲ್ಲಿ ಇರಬೇಕು. ನಮ್ಗೆ ಏನಾದ್ರು ಡೌಟ್ ಇದ್ರೆ ಇಷ್ಟ ಜನದ ಮುಂದೆ ಕೇಳಿದ್ರೆ ಇಷ್ಟ ಜನದ ಮುಂದೆ ಅಷ್ಟೇ ಮರ್ಯಾದೆ ಹೋಗ್ತದೆ. ಫೇಲ್ ಆದ್ರೆ ಎಂಟೈರ್ ಸಮುದಾಯದಲ್ಲಿ ಗೊತ್ತಾಗುತ್ತೆ ಅವಳು ಫೇಲ್ ಆಗಿದ್ದಾಳೆ ಅಂತ. ಅದಕ್ಕೆ ಕಲಿಯಕ್ಕೆ ನಾಚಿಕೆ ಇರಬಾರ್ದು.
ನೆನ್ಪಿಟ್ಕೊಳ್ರಿ. ಯಾರು ಏನಾರ ಅನ್ಕಂಡ್ರಿ, ಇಲ್ಲೆಲ್ಲರೂ ಸೇರಿರೋದು ಕಲಿಯಕ್ಕೆ, ಇಲ್ಲಿ ನಾನ್ ನಿಂತಿರೋದು ಕಲ್ಸಕ್ಕೆ. ಅವೆರಡೂ ಕೆಲಸ ಸಕ್ಸಸ್ ಆಗ್ಬೇಕು. ಈ y ಅನ್ನ ಎಲ್ಲ ಹಾಕ್ತೀರಿ? 3. 3. y is equal to 3 in 3. ನೋಡ್ರಿ 3 in 3. 3 in 3. ಓಕೆ, 3 ಏನಿದೆ? 3 ಏನಿದೆಯಮ್ಮ? 3 x is equal to 23 minus 5y 23 minus 5y by 4. x is equal to 23 minus 5 into 3 by 4. X is equal to 23 minus 15 correct by 4. Ek baratrama 8 by 4. so 4 1s are 4 2s are. x is equal to 2. ಸೊ ನೀವು ಅದು ಸೃಷ್ಟಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಇದೆಲ್ಲ ಕಾಣಿಸುತ್ತಾ ಕ್ಲೀನ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ? ನೋ ಸರ್, ಕಾಣಲ್ಲ ಬ್ಲರ್ ಬರುತ್ತಿದೆಯಲ್ವಾ? ಸರ್. ಬ್ಲರ್ ಬರ್ತಿಲ್ಲ ಸರ್, ಅಂದ್ರೆ ಫುಲ್ ನಾವು ಅಷ್ಟ್ರು ಕಾಣ್ತಿರ್ತೀವಲ್ಲ ಸರ್. ಅದೇ ಹೇಳೋದು ಸರ್ ಅದ್ರಲ್ಲಿ ಇದು ಕಾಣೋದಿಲ್ಲ ಬೋರ್ಡ್ ಕ್ಲಿಯರ್ ಆಗಿ. ನಿಮ್ಮನ್ನೆಲ್ಲ ಹೈಡ್ ಮಾಡ್ಬೇಕು. ಈಗ ನಿಮ್ಮನ್ನ ಹೈಡ್ ಮಾಡಿದ್ರೆ ನೋಡೋಣ. ಸರ್ y ವ್ಯಾಲ್ಯೂನ ಹೇಳವಾ? ಇಕ್ವೇಶನ್ 1 ಹಾಕಿದ್ರೆ 2 ನೇ ಬರುತ್ತೆ ಸರ್. y ವ್ಯಾಲ್ಯೂನ ಇಕ್ವೇಶನ್ 1 ಗಾದ್ರೂ 2 ಗಾದ್ರೂ ಹಾಕಿದ್ರೆ 2 ನೇ ಬರುತ್ತಲ್ಲ ಆನ್ಸರ್. ನೀವೆಲ್ಲರ ಹಾಕ್ಯ. ಎಸ್ ಸರ್. ಆದ್ರೆ ನೀನು ಇದನ್ನ ತಗೊಂಡು ಇದನ್ನ ಕಂಡಿಡಿದ್ಮೇಲೆ ಮತ್ತ ಅದ್ರಲ್ಲೇ ಹಾಕ್ಬೇಕು ನೀನು. ಗೊತ್ತಾಯ್ತಲ್ಲ? ನೀನು y ವ್ಯಾಲ್ಯೂ ಯಾವ್ದ್ರಿಂದ ತಗೊಂಡಿದ್ದೆ? ನೀನು y ವ್ಯಾಲ್ಯೂ ಯಾವ್ದ್ರಿಂದ ತಗೊಂಡಿದ್ದೇವಾ? 2 ಇದೆ ಸರ್. y ವ್ಯಾಲ್ಯೂ 2 ಇಂದ ತಗೊಂಡ್ಮೇಲೆ ಆ ವ್ಯಾಲ್ಯೂ 2 ನಲ್ಲೇ ಹಾಕ್ಬೇಕು. ಆ 2 ತಗೊಂಡ್ 3 ಮಾಡಿದ್ದೆ, ಆ 3 y ವ್ಯಾಲ್ಯೂ 3 ನಲ್ಲಿ ಹಾಕ್ಬೇಕು. ಗೊತ್ತಾಯ್ತಲ್ಲ? ಎಸ್ ಸರ್. ಈಗ ನೀವು ಕಾಣ್ತಾ ಇದ್ದೀರಾ? ಎಸ್ ಸರ್, ಕಾಣ್ತಿದೀವಿ. ನಾನ್ ಕಾಣ್ತಿಲ್ಲಲ್ಲ ಸರ್ ಯಾವ್ದ್ರಲ್ಲಿ? ಸ್ಕ್ರೀನ್ ಅಲ್ಲಿ. ಅದ್ರಲ್ಲಿ ನೀವೇ ಕಾಣ್ತಿಲ್ಲ ಈಗ ಸರ್. ಇವಾಗ್ಲೂ ಹಂಗೆ ಇದೆ. ಅಯ್ಯೋ, ಏನೋ ನಿನ್ ಮಾತ್ ಕೇಳಿ ಏನೋ ಮಾಡ್ದೆ ಕಣೆ. ಸರ್ ನಾನು ಏನು ಹೇಳಿಲ್ಲ ಸರ್. ಈಗ ಸರ್ ಇವಾಗ ನೀವು ಕಾಣ್ತಿದ್ದೀರಾ, ನಾವು ಕಾಣ್ತಿದ್ದೀವಿ. ನೀವು ಕಾಣಬಾರ್ದ? ನೀವೀಗ ಜಾಕಿಗಳು ನೀವೇನಾರ ಆಟ ಆಡ್ಕೊಳ್ರಿ, ಅಲ್ಲಿ ಇದನ್ನ ಆಡ್ಕೊಳ್ರಿ, ಚವಂಗ ಆಡ್ಕೊಳ್ರಿ, ನಂದೇನಂತೆ. ಸರ್ ವಿಡಿಯೋ ಆಫ್ ಮಾಡ್ತೀವಿ ಅಷ್ಟೇ. ಅದೇ ನೀವ್ ಚವಂಗ ಆಡ್ತೀರ ಅಂತ ಗೊತ್ತಾಯ್ತು. ಈಗ ಕಾಣ್ತಾ ಇದ್ದೀರಾ? ಎಸ್ ಸರ್, ಕಾಣ್ತಿದೀವಿ ಸರ್, ಕಾಣ್ತಾ ಇದೀವಿ. ಅರೆ ಇಸ್ಕಿ ನಿಮ್ದಕ್ಕೆ ಕ್ಯಾ ಮಾಡ್ಬೇಕು ನಾವು? ಸರ್ ನಾವ್ ವಿಡಿಯೋ ಆಫ್ ಮಾಡಿದ್ರು ನಿಮ್ದು ಸಣ್ಣಕ್ಕೆ ಬರುತ್ತೆ ಸರ್ ಸ್ಕ್ರೀನು. ಅದೇ ಮಿಸ್, ನಮ್ದಕ್ಕೆ ಕ್ಯಾ ಮಾಡ್ಬೇಕು ಅಂತ ನೋಡ್ತಿದೀವಿ. ಸ್ಕ್ರೀನ್ ಶೇರ್ ಮಾಡ್ಬೇಡಿ ಸರ್, ಅವಾಗ ಬರಲ್ಲ. ನೋಡಂತ ವರ್ಷಿತ ಹೇಳಿದಂತೆ ಸ್ಕ್ರೀನ್ ಶೇರ್ ತೆಗಿತೀನಿ. ಈಗ ಸರ್ ಇವಾಗ ನಮ್ ಫೇಸ್ ಅಷ್ಟೇ ಕಾಣುತ್ತೆ. ನಾನ್ ಕಾಣ್ತಾ ಇಲ್ವಾ? ಸರ್ ನೀವು ಸೆಪರೇಟ್ ಆಗಿ ಕಾಣ್ತೀರಾ. ಸರ್ ನಿಮ್ ಸ್ಕ್ರೀನ್ ಅಲ್ಲಿ ಏನ್ ಬರ್ತಿದೆ ಇವಾಗ? ಎಲ್ಲರೂ ಕಾಣ್ತಿದ್ದೀರಿ ಸರ್. ಹಂಗಂದ್ರೆ ಏನು ನಾವು ಮತ್ತೆ ನೀವು ಎರಡೇ ಕಾಣೋದು. ಏನವ ಅಕ್ಕೋ? ನಿಮ್ ವಿಡಿಯೋನ ಕ್ಲಿಕ್ ಮಾಡಿ. ಯಾವುದು? ನಿಮ್ ವಿಡಿಯೋನ ಕ್ಲಿಕ್ ಮಾಡಿ ಸರ್ ನಿಮ್ ಸ್ಕ್ರೀನ್ ಅಲ್ಲಿ. ಅದ್ ಏನಾದ್ರೂ ದೊಡ್ಡದಾಗಲ್ಲವ, ಲಾಲ್ ಬಸಣ್ಣ ಅದ್ ಯಾಕಂಗ ಆಗ್ತದೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ಬೇರೆ ಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಳ್ರಿ ಅಷ್ಟೇ. ನನ್ಗೆ ಏನಾಗಿದೆ ಗೊತ್ತಾ, ಬಹಳ ಜನದ ಸಮಸ್ಯೆ ಅಂದ್ರೆ ಸರ್ ಕ್ಲಾಸ್ ಕ್ಲೀನ್ ಆಗಿ ಕಾಣಲ್ಲ. ಈಗ ಸರ್ ಇವಾಗ ನೀವು ಕಾಣ್ತೀರಾ? ನೀವು ಸರ್ ಅಂದ್ರೆ ನಾವು ಮೇಲ್ಗಡೆ ಮೇಲ್ಗಡೆ ಬರ್ದಿರೋದ್ ಕ್ಲೀನ್ ಆಗಿ ಕಾಣ್ತಾ ಐತಿ ಈಗ? ಸರ್ ಬರ್ದಿರೋದ್ ಕಾಣ್ತೀರಾ? ಹೌದಾ? ಎಸ್ ಸರ್. ಇದಿರ್ಲ? ಎಸ್ ಸರ್, ಹಂಗೆ ಅರ್ಧ ಬೋರ್ಡ್ ಏನು
ಪೂರ್ತಿ ಬೋರ್ಡ್ ಐತೆ. ಹಾ ಸರ್ ಪೂರ್ತಿ ಕಾಣುತ್ತೆ. ಹಾ ಒಟ್ ನೀವೆಲ್ಲರೂ ಕಾಣ್ತಿದ್ದೀರಿ ನನಗಿಲ್ಲಿ. ಸರ್ ಮೇಲ್ಗಡೆ ಕಾಣ್ತೀವಿ. ಹ್ಮ್ ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬರ್ರಿ. ಈಗ ಸಾನಾ ಎಮ್ಮೆ ಸರ್ ಇಲ್ಲಿ ಕಾಣ್ತಾ ಇಲ್ಲೋ ನನಗೀನು. ಸರ್ ನಮಗ್ ನೀವು ಕಾಣ್ತಾ ಇದ್ದೀರಾ? ಕಾಣ್ತಾ ಇದ್ದೀನಾ? ವೆರಿ ಎಸ್ ಗುಡ್. ಸರ್. ನನಗಿಲ್ಲಿ ಹಿಂಗೆ ಇದನ್ನ ಸ್ಕ್ರಾಲ್ ಮಾಡ್ರೆ ಕಾಣ್ತೀರಿ. ಓಕೆ, ಈಗ ಬೋರ್ಡ್ ಕ್ಲೀನ್ ಆಗಿ ಕಾಣುತ್ತಾ ಹರ್ಷಿತಾ? ಸರ್ ಕಾಣುತ್ತೆ. ಹಾ ಸರ್ ಕಾಣುತ್ತೆ. ಈಗ ಬರ್ದಿರೋದು ಕಾಣಿಸುತ್ತಾ ನನ್ಗೆ? ಹೆಂಗ್ ಗೊತ್ತಾ, ನಾಳೆಗೆ ವಿಡಿಯೋ ಮಾಡಿದ್ರೆ ಅಂದ್ರೆ ಇಟ್ ಈಸ್ ಕ್ಲಿಯರ್ ಟು ಆಲ್. ಸರ್ ಓಕೆ, ಈಗ √2x plus √3y is equal to 0 and √3x minus √8y is equal to 0. Okay, now so you can cut as equation 1, equation 2. Okay, now so ನೋಡ್ರಿ ಯಾವ ಈಕ್ವೇಶನ್ ಬಳಸೋಣ? 1 sir. 1. Okay, √2x plus √3y, not x and y not present in root. Okay, so now √2x is equal to minus √3y, x is equal to minus √3 by √2, you know, y. ಸರ್ ಅದನ್ನ ಈಗ ರಾಷನಲೈಸಿಂಗ್ ಡಿನಾಮಿನೇಟರ್ ಮಾಡ್ಬೇಕಾ? ಕೆಲಸ ಮಾಡ್ತೀಯಾ? ಅಲ್ಲ ನಾನ್ ಬರ್ತೀನಿ ಎಲ್ಲಿ ತನಕ. ಅಷ್ಟೇ ನೀನ್ ಭಾರಿ ಅವಸರ ಕಣೆ. ಹೊಳಲ್ಕೆರೆ ತಾಲೂಕ್ನಾರ ಅಷ್ಟೇ ನಾವ. ಹೌದಾ? ಮತ್ತೆ ಯಾಕೆ ಮಾಡ್ತೀನಿ ನೀನು? ಸರ್ ಅಷ್ಟೇನಾ ಅಂತ ಕೇಳಿದ್ವಿ ಸರ್, ಬರೀ ಎಕ್ಸ್ ವ್ಯಾಲ್ಯೂ. ಸೊ ಈಗ ದಿಸ್ ಇಸ್ equation 3. equation 3. ಸರ್ ಅದಲ್ಲ, ಅಲ್ಲೇ ಈಕ್ವೇಶನ್ ಎಕ್ಸ್ ವ್ಯಾಲ್ಯೂಗೆ ಇಂಟು √3/√3 ಅಂತ ಮಾಡಂಗಿಲ್ವಾ? ಬೇಡ ಬೇಡ ಬೇಡ, ನೀನು ಹೊಸದೇನು ಬೇಡ, ನಾನು ಮಾಡ್ತೀನಿ, ಸುಮ್ನಿರು ಆಯ್ತಾ? ಸರ್ ಅದನ್ನೇ ಸರ್ ಕೇಳಿದ್ದು. ಅದಕ್ಕೆ ಸುಮ್ನಿರವ ಅಂತ ಹೇಳಿ. ನಾನು ಮುಗಿಸಾದ್ಮೇಲೆ ನಿನ್ಗೆ ಏನಾದ್ರು ಡೌಟ್ ಇದ್ರೆ ಕೇಳು. ಪುಟ್ ಏನು ಪುಟ್ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ನಾನು ಈಕ್ವೇಶನ್ ಯಾವ ತಗೊಂಡಿದ್ದೀನಿ? ಈಗ ಯಾವ ತಗೊಂಡಿದ್ದೀನಿ? ಫ್ರಮ್ 1 ಬರ್ದಿಲ್ಲ ಅಂದ್ರೆ ಬರೆಯೋದೇ ಇಲ್ಲ ಅವರು. ಬರ್ದಿದ್ದೀವಿ. √2x is equal to √2x plus √3y is equal to 0. √2x is equal to minus √3y. x is equal to minus √3 by √2 into y. ಈಗ ಇದ್ರನ್ನ ಯಾವ್ದ್ರಲ್ಲಿ ಹಾಕೋಣ? 3 into 2. ಇದು ಅಳಿಸ್ಲಾ? Yes sir. put 3 in ಎಲ್ಲಿ 2. √3x minus √8y is equal to √3 into what is √x? minus √3y/√2. minus 3y minus √3 by √2
root 2 into y. root 2 into y minus root 8y is equal to 0. ಬಹಳ ಸಮಾಧಾನದ ಕೇಳ್ರಿ. ನಾನು ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನ ಹಾಕಿದ್ದೀನಿ. ಹೌದಾ? ಈಗ ನೋಡ್ರಿ ಮೈನಸ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ಲಿ ರೂಟ್ 9 ಬೈ ರೂಟ್ 2 y ಮೈನಸ್ ರೂಟ್ 8 y is equal to. So now it is minus 3y. What is the LCM? What is the LCM? root 2. Root 2. Minus 3y ಬರೀತಿದ್ದೀನಿ. ಯಾಕೆ ಅಂತ ಯೋಚನೆ ಮಾಡ್ರಿ. Sir, Square root root of 9 is 3. Root 2 cancel. Square root of 9 is 3y. So ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ. It is root 16. Root of ಎರಡು ರೂಟ್ ಒಳಗಿದಾವೆ. 8 2s are 16. Y is equal to 0. Now make cross multiplication. Minus 3y minus 4y is equal to 0 into root 2. 0 into root 2. So ಯಾಕೆ 16 ಗೆ 4 ಬರದೆ ಅಂದ್ರೆ the square root of 16 is 4. So now it is clear. ಸರ್ ಅದು ರೂಟ್ 9 3 ಮಾಡಿದ್ರಲ್ಲ ಸರ್, ಅದ್ ಇನ್ನೊಂದ್ಸತಿ ಹೇಳ್ರಿ. ಇಲ್ಲಿ ನೋಡವ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, ಇದು ರೂಟ್ ಇದು ಎರಡು ಸೇಮ್ ರೂಟ್ಸ್ ಇದ್ರೆ 3 3s are 9. 3 3s are ಸರ್ ನೆಕ್ಸ್ಟ್ ಸರ್ ಮೈನಸ್ 3y ಬರ್ದಿದೀವಲ್ಲ ಅದು. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 3 is 9 is 3. 3y. What is the LCM? root 2. Root 2 cancel. The square root of 9 is 3. Y ಗೆ y. ಇದರ ಕೆಳಗೆ ಡಿನಾಮಿನೇಟರ್ ಇಲ್ಲ. 2 into root 8 root 16 y is equal to 0. So now make the cross multiplication. So clear? Yes sir. ಅರ್ಷಿತಾ ಎಲ್ಲಿದ್ಯಾ? ಸರ್ ಇಲ್ಲೇ ಇದೀನಿ. ಮಾತಾಡೋ. ಓಕೆ ಈಗ. So ಈಗ 3y 16 ಗೆ ಸ್ಕ್ವೇರ್ ರೂಟ್ ಎಷ್ಟು? 4y. So now it is 7y is equal to 0. ಯಾಕೆ ಅಂದ್ರೆ ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡ್ತೀನಿ. minus 3y minus 4y minus 7y it is equal to 0. y is equal to 0 by minus 7. y is equal to 0. ಯಾಕೆ ಅಂದ್ರೆ 0 by anything is 0. ಇದೇ ಬೇರೆ ಮತ್ತೆಲ್ಲ ಸೇರ್ಸ್ ಬರ್ದ್ಬಿಟ್ರಿ ನೀವು ಅಂತರೆಯ. ಮತ್ತೆ ಈ ಕಡೆ ಜೊತೆ ಬರ್ಕೊಂಡ್ಬಿಟ್ರೆ ಸೃಷ್ಟಿ ಸ್ಪಂದನಂಗೆ ಹೇಳ್ದ? ಸರ್ ಸ್ಪಂದನಂಗೆ ಹೇಳ್ದ? ಸರ್ ಸಿಕ್ಕಿಲ್ಲ ಸರ್. ಇಂಗ್ಲಿಷ್ ಮೀಡಿಯಂ ಇರೋದು ಒಂದೇ ಸೆಕ್ಷನ್ ಸರ್ ಎರಡೇ ಸೆಕ್ಷನ್ ಸರ್. ಸರ್ ಸೇಮ್ ಸೆಕ್ಷನ್ ಅಂದ್ರು ಸರ್ ಸ್ಪೆಷಲ್ ಕ್ಲಾಸ್ ತಗೊಂತಿದಾರೆ ಸರ್. ನಾವು ಒಂದು ನಿಮಿಷನೂ ಮಾತಾಡಲ್ವಾ ನೀವು? ಸರ್ ಅವ್ರು ಬೇರೆ ಪಾರ್ಲಿಮೆಂಟ್ ಅಲ್ಲಿ ಇದಾರೆ ಸರ್, ಎಲ್ಲಿ ಮಾತಾಡೋದು ಸರ್? ಸರ್ ಇನ್ನೊಬ್ರು ಸರ್ ಅನುಷಾ ಅಂತ ಸೇರ್ತೀನಿ ಅಂದ್ರು ಸರ್. ಯಾರು ಸರ್? ಇದು ಒಡ್ನಾಳ್ ಹುಡುಗಿ ಸರ್. ಯಾವಾಗ? ಇನ್ನೊಂದು 6 ತಿಂಗಳು ಸರ್ ಇಲ್ಲ ಸರ್, ಮತ್ತೆ ಅಂದ್ರೆ ಅವತ್ ಕೇಳಿದ್ದೆ ಸೇರಲ್ಲ ಅಂದಿದ್ರು, ಮತ್ತೆ ಮ್ಯಾಥ್ಸ್ ಅರ್ಥ ಆಗ್ತಿಲ್ಲ ಅಂತ ಸೇರ್ತೀನಿ ಅಂದ್ರು. ಇನ್ನೊಂದು 6 ತಿಂಗಳಾದ್ಮೇಲೆ ಪೂರ್ತಿ ಸಿಲೆಬಸ್ ಆದ್ಮೇಲೆ ಸರ್ ಕೇಳ್ದೆ ಸರ್, ಹಂಗೆ ಹೇಳ್ದೆ ಇನ್ನು ಯಾವಾಗ ಸೇರ್ತೀಯಾ ಅಂತ. ಸೋಮವಾರ ಏನು ಹೇಳ್ತೀನಿ ಅಂತ ಹೇಳಿದ್ರು.
ಏನ್ ಗೊತ್ತಾ, ಈಗ ಇದು ಚಾಪ್ಟರ್ ಆಗ್ತಂಗೆ ಟ್ರಯಾಂಗಲ್ಸ್ ಹೋಗೋಣ ಅಂತ ಯೋಚನೆ ಮಾಡಿದೀವಿ. ಯಾವ್ದಕ್ಕೆ ಹೋಗೋಣ ಅಶ್ವಿತಾ? ಸರ್ ನೆಕ್ಸ್ಟ್ ಚಾಪ್ಟರ್ ಮಾಡ್ರಿ ಸರ್. ಕ್ವಾಡ್ರಾಟಿಕ್ ಈಕ್ವೇಶನ್. ಎಸ್ ಸರ್. ಅದು ಈಸಿ ಇದೆ. ಟ್ರಯಾಂಗಲ್ಸ್ ಚೆನ್ನಾಗಿ ಕಲಿಬೇಕು ನೀವು. ಬಹಳಷ್ಟು ಟಫ್ ಅಂದ್ರೆ ಮಾಡಿ ಸರ್. ಮಾಡ್ರಿ ಸರ್. ಟ್ರಯಾಂಗಲ್ ಮಾಡ್ರಿ ಸರ್. ಟ್ರಿಗ್ನಾಮೆಟ್ರಿ ನಿಮ್ಗೆ ಅರ್ಧ ಕೊಡ್ಸ್ಕೊಡ್ತೀನಿ ಬಿಡ್ರಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿದ್ದೆಗಣ್ಣಲ್ಲೂ ಟ್ರಿಗ್ನಾಮೆಟ್ರಿ ಮಾಡ್ಬೇಕು, ಅವ್ನ್ ಮಾಡಿಸ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅರ್ಷಿತಾ. ಈಗ ಫಸ್ಟ್ ಈ ಪಾರ್ಟ್ 1 ಮುಗಿಸ್ಬಿಡೋಣ. ಪಾರ್ಟ್ 1 ಬುಕ್ಸ್ ಅನ್ನ ಆಯ್ತಲ್ಲ. ಇದೇನಾರ ಡೌಟ್ ಇದೆಯಾ? ನೋ ಸರ್. ಈಗ ನಮ್ ಲೆಕ್ಕ ಮುಗೀತಾ? ನೋ ಸರ್. ಪುಟ್ y = 0 ಇನ್ 3. ಬರೀರಿ. put y = 0 in 3. What is equation 3? minus root divided root 2 minus root 3 divided by y root 2 into y. X is equal to minus root 3 by root 2 into 0. X is equal to 0. Now it is clear. ಯಾಕೆಂದ್ರೆ 0 ಗೆ ಏನೇ ಮಲ್ಟಿಪ್ಲೈ ಮಾಡಿದ್ರು 0ನೇ ಬರುತ್ತೆ. ಹೌದಲ್ವಾ ಅಶಿತಾ? ಕಂದೋಡಿ ಸರ್ ರಾಷನಲೈಸೇಷನ್ ಮಾಡೋ ಅವಶ್ಯಕತೆ ಐತಾ? ನೋ ಸರ್. ಮತ್ತೆ ಅದಕ್ಕೆ ಹುಳ ಬಿಟ್ಕೋಬಾರ್ದು. ಸರ್ ಇದು ಸ್ಟೇಟ್ಮೆಂಟ್ ಬರಿಬೇಕಾ? ಬೇಕಾಗಿಲ್ಲ. ಯಾರು ಎಲ್ಲಿ ಕೇಳಿದಾರೆ ಸ್ಟೇಟ್ಮೆಂಟ್? ಸರ್ ಅಂದ್ರೆ 0 0 ಬಂದಿದೆಯಲ್ಲ. ಬಟ್ 0 0 ಬಂದು ನಾವು ಒಂದು ಈಕ್ವೇಶನ್ 2 ನ 3 ನಲ್ಲಿ ಹಾಕಿದ್ರೆ ಅಥವಾ 3 ನ 1 ನಲ್ಲಿ ಹಾಕಿದ್ರೆ ಅಲ್ಲಿ 0 ಬಂತಾ? ನೋ ಸರ್. = 0 ಅಲ್ಲಿ x ಕ್ಯಾನ್ಸಲ್ ಆಯ್ತು, ಕಾನ್ಸ್ಟೆಂಟ್ ಕ್ಯಾನ್ಸಲ್ ಆಯ್ತು. ನೋಡಿದ್ಯಾ? ಎಸ್ ಸರ್. ಅದರ್ಥ ಮಾಡ್ಕ ನೀನು. ಅಲ್ಲಿ ಕಾನ್ಸ್ಟೆಂಟ್ ಅಂಡ್ ವೇರಿಯಬಲ್ ಬೋತ್ ಆರ್ ಕ್ಯಾನ್ಸಲ್. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಕಾನ್ಸ್ಟೆಂಟ್ ಮತ್ತು ಕಾನ್ಸ್ಟೆಂಟ್ ಕ್ಯಾನ್ಸಲ್ ಆದ್ರೆ ವೇರಿಯಬಲ್ ಉಳಿತತೆ. ಯು ಗಾಟ್ ದ ವೇರಿಯಬಲ್ ವ್ಯಾಲ್ಯೂ. ಓಕೆ, ಸೊ ಕ್ಲೋಸ್ ಮಾಡೋಣ. ನಾಳೆಗೆ ಇನ್ನ 6ನೇದು ಒಂದು ಲೆಕ್ಕ ಉಳಿತತೆ, ಆಮೇಲೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಉಳಿತತೆ. ಹೆಚ್ಚಿಗೆ ಕಡಿಮೆ 1 or 2 ಕ್ಲಾಸಸ್ ಅಲ್ಲಿ ಇದು ಮುಗೀತದೆ. ಸೊ ಕ್ಲಿಯರಾ? ಯಾವುದು 3.2 ಆಮೇಲೆ 3.3 ಬಿಟ್ರೆ ಅದು ಎಲಿಮಿನೇಷನ್ ಮೆಥಡ್. ಸಣ್ಣ ಹುಡುಗರಿಗೆ ಕೊಟ್ರು ಮಾಡ್ತಾರೆ, LKG ಹುಡುಗರಿಗೆ ಕೊಟ್ರು ನಾನು ಮಾಡಿಸ್ತೀನಿ. LKG ಹುಡುಗರಿಗೆ ಕರ್ಕೊಂಬಂದು ಹೇಳ್ಕೊಟ್ರು, 1ನೇ ಕ್ಲಾಸ್ ಹುಡುಗರಿಗೆ ಹೇಳ್ಕೊಟ್ರು ಅದನ್ನ ಮಾಡಿಸ್ತೀನಿ ಎಲಿಮಿನೇಷನ್ ಮೆಥಡ್ ನಾನು. ಆಯ್ತಲ್ಲ ಹರ್ಷಿತಾ? ಎಕಡ್ ಪಾಯಿಂಟ್ ರಮ್ಮ ಹರ್ಷಿತಾ? ಓ ಕಾಣ್ರಂಗ ಆಗ್ಬಿಟ್ರಲ್ಲ ಇವ್ರು. ಎಕಡ್ ಪಾಯಿಂಟ್ ರಂಗ ನಾನ್ ಕಾಣಿಸ್ತಿದ್ದೀನಿ ನಿಮ್ಗೆ? ಹಾ ಸರ್ ಕಾಣಿಸ್ತಿದ್ದೀರಾ. ಏನ್ ಮಾಡ್ಬೇಕು ನನಗೇನ್ ಗೊತ್ತಾ? ನೀವು ಜಾಕಿಗಳು ಅಷ್ಟು ನನ್ ಪಕ್ಕ ಅಕ್ಕಪಕ್ಕ ಕಾಣ್ಬೇಕು, ನಾನಷ್ಟೇ ಸೆಂಟ್ರಲ್ ಇರ್ಬೇಕು. ಹಂಗೇನಾರು ಮಾಡ್ಬೇಕು. ಇಲ್ಲಾಂದ್ರೆ ನೀವು ಜಾಕಿಗಳು ಅಲ್ಲಿ ಮಂಡಕ್ಕೆ ಬಿಸಿ ಬಿಸಿ ಮಂಡಕ್ಕೆ ತಿಂದ್ರೆ ನನಗೆ ಹೊಟ್ಟೆ ಉರಿ ಅಲ್ವೇ? ಓಕೆ ಬಾಯ್. ಸೊ ಅಗೈನ್ ಇಷ್ಟೊತ್ತಿಗೆ ಅಲ್ಲಿ ನೋಡು ಸಮನ್ವಿ ನೋಡು, ಅದ್ ಬಿಟ್ಬಿಟ್ಟು F2 ದಲ್ಲಿ F2 ಓದ್ತದಳಲೆಯ. ನನಗ್ ಗೊತ್ತಿ, ನಮ್ ದೇವ್ರ ಸತ್ಯ ನಮಗ್ ಗೊತ್ತು. ಈಗ ನನ್ಗೆ ಗೊತ್ತಾ ಸ್ಕ್ರೀನ್ ಪೂರ್ತಿ ಬರಂಗ್ ಮಾಡ್ಕೋಬೇಕು. ಈಗ ನನಗ್ ತಲೆ ಒಳಗಿರೋ ಹುಳ ಅಂದ್ರೆ ಗೊತ್ತಾ, ನೀವು ನಾನ್ ಕಾಣ್ದೇ ಇದ್ರೆ ಏನೆಲ್ಲ ಆಟ ಆಡ್ಬಿಡ್ತೀರಿ. ಅಲ್ಲಿ ಚಾವಂಗನು ಆಡ್ತೀರಿ, ಚೆಸ್ಸು ಆಡ್ತೀರಿ, ಕುಂಟೆಪೆಲ್ಲ ಆಡ್ಕೊಂಡ್ಬಿಡ್ತೀರಿ. ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅರ್ಷಿತಾ. ನೋಡೋಣ. ಓಕೆ ಬಾಯ್.